ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವರ್ಷ. ಇವತ್ತು ನಾವು ಬೆದ್ರಾಳದ ಕೊರಜಿ ಮಜಲು ಎಂಬಲ್ಲಿ ನಾವು ಇವತ್ತಿದ್ದೇವೆ. ಶ್ರೀ ನಾಗ ರಕ್ತೇಶ್ವರಿ ಸೇವಾ ಪ್ರತಿಷ್ಠಾನ ರಿಜಿಸ್ಟರ್ಡ್ ಇವರಿಂದ ಪುನರ್ ಪ್ರತಿಷ್ಠಾನ ಬ್ರಹ್ಮಕಲಶೋತ್ಸವ ಮಹೋತ್ಸವದಲ್ಲಿ ನಾವು ಇವತ್ತಿದ್ದೇವೆ. ಹಾಗಾದ್ರೆ ಬನ್ನಿ, ಇಲ್ಲಿ ಯಾವ ರೀತಿಯಾದಂತಹ ಪೂಜಾ ವಿಧಿವಿಧಾನಗಳು ನಡೀತಾ ಇದೆ ಇವೆಲ್ಲವನ್ನ ನೋಡ್ಕೊಂಡ್ ಬರೋಣ. ಯುವರ್ ಪ್ರಾಪರ್ಟೀಸ್ ಅವರ ಉಜ್ವಲ್ ಪ್ರಭು ನೇತೃತ್ವದ ಈ ಒಂದು ಸಂಸ್ಥೆಯ ಈ ಒಂದು ಲೇಔಟಿನ ಇಲ್ಲಿ ಸ್ಥಳ ಸಾನ್ನಿಧ್ಯವಾಗಿರ್ತಕ್ಕಂಥ ನಾಗದೇವರಿಗೆ ಮತ್ತು ರಕ್ತೇಶ್ವರಿ ದೇವಿಗೆ ಇವತ್ತು ಪ್ರತಿಷ್ಠೆ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸೇರಿಕೊಂಡಿದ್ದೇವೆ. ಇವತ್ತು ಯುವರ್ ಪ್ರಾಪರ್ಟೀಸ್ ಒಂದು ದೊಡ್ಡ ಸಂಸ್ಥೆಯಾಗಿ ಪುತ್ತೂರಲ್ಲಿ ಮಾತ್ರ ಅಲ್ಲದೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೇರೆ ಬೇರೆ ಸಂಸ್ಥೆಯ ಮುಖಾಂತರ ಇವತ್ತು ದೊಡ್ಡ ಸಂಸ್ಥೆಯಾಗಿ ಬೆಳೀತಿರುವಂಥದ್ದು ನಮಗೆಲ್ರಿಗೂ ಸಂತೋಷದಾಯಕವಾಗಿರ್ತಕ್ಕಂಥ ವಿಷಯ. ವಿಶೇಷವಾಗಿ ಅವರು ಯಾವುದೇ ಕೆಲಸ ಕಾರ್ಯ ಮಾಡುವಂಥ ಪ್ರಾರಂಭದಲ್ಲಿ ಬಹುಶಃ ಇಲ್ಲಿನ ನಾವು ಮಣ್ಣಿಗೆ ಕಾಲಿಡುವಾಗ ಒಂದು ದೊಡ್ಡ ಒಂದು ಹೊಸ ಎನರ್ಜಿ ಕೊಡುವಂಥ ಶಕ್ತಿ ಈ ಮಣ್ಣಿನಲ್ಲಿದೆ. ಯಾವುದೇ ಒಂದು ಕೆಲಸ ಪ್ರಾರಂಭ ಮಾಡಬೇಕಿದ್ರೆ ದೇವರ ಮತ್ತು ದೈವಗಳ ಸಹಕಾರ ಬೇಕು. ಆ ನಿಟ್ಟಿನಲ್ಲಿ ಇವತ್ತು ಈ ಒಂದು ಸಂಸ್ಥೆ ಪ್ರಾರಂಭ ಮಾಡುವಾಗ, ಈ ಒಂದು ಕೆಲಸ ಕಾರ್ಯಕ್ರಮ ಪ್ರಾರಂಭ ಮಾಡುವಾಗ ಮೊದಲಾಗಿ ಇಲ್ಲಿಯ ಈ ಮಣ್ಣಿನ ದೈವಕ್ಕೆ ಮತ್ತು ನಾಗ ಸಾನ್ನಿಧ್ಯಕ್ಕೆ ಪ್ರತಿಷ್ಠೆಯನ್ನು ಮಾಡಿಸಿ ಮತ್ತೆ ಈ ಕೆಲಸವನ್ನು ಪ್ರಾರಂಭ ಮಾಡಬೇಕೆಂಬ ದಿಸೆಯಿಂದ ಇವತ್ತಿನ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಹಮ್ಮಿಕೊಂಡಿದ್ದಾರೆ. ಎಲ್ಲ ತುಂಬ ಇಲ್ಲಿನ ಊರಿನವರು ಮತ್ತು ಭಕ್ತಾದಿಗಳ ಸಹಕಾರದಿಂದ ಈ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿಬಂದಿದೆ. ಯುವರ್ ಪ್ರಾಪರ್ಟೀಸ್ ನ ಮಾಲಕರಾಗಿರುವಂತ ಉಜ್ವಲ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಒಂದು ಶ್ರೀಮಾ ಪ್ರಾಪರ್ಟೀಸ್ ಬಗ್ಗೆ ಹೇಳಿದ್ರೆ ಏನ್ ಹೇಳಿ? ಇದು ಶ್ರೀಮಾದಲ್ಲಿ ಇದು 17ನೇ ಪ್ರಾಜೆಕ್ಟ್ ಮಾಡ್ತಿರೋದು ನಾವು. ಇದು ಶ್ರೀಮಾ ಹೊಸದಾಗಿ ನಾವು ಬಡಾವಣೆ ನಿರ್ಮಿಸಿದ್ದೇವೆ. ಇದರ ಹೆಸರು ನಾವು ಶ್ರೀಮಾ ಥೀಮ್ ಪಾರ್ಕ್ ಅಂತೇಳಿ ಇಟ್ಟಿದ್ದೇವೆ. ಇದು ಸುಮಾರು ನಾವು 10 ವರ್ಷಗಳಿಂದ ನಮ್ಮ ಸಂಸ್ಥೆ ನಡೆದುಕೊಂಡು ಬಂದಿದೆ. ಸರ್, ಇನ್ನು ಈ ಒಂದು ಶ್ರೀ ನಾಗ ರಕ್ತೇಶ್ವರಿ ಪ್ರತಿಷ್ಠಾನ ರಿಜಿಸ್ಟರ್ಡ್ ಇದನ್ನು ಯಾಕೆ ಮಾಡಿದ್ರಿ, ಹೇಗೆ ಪ್ರಾರಂಭ ಆಯ್ತು? ಮೇಡಮ್ ನೋಡಿ, ನಾವೊಂದು ನಂಬುವಂತ ವಿಚಾರ, ನಾವು ಮೊದಲಿಗೆ ಯಾವುದೇ ಕಾರ್ಯ ನಾವು ಮಾಡ್ಬೇಕಂತ ಹೇಳಿ ಆದ್ರೆ ನಮ್ಮಲ್ಲಿ ಅಲ್ಲಿರುವಂತ ಸಾನ್ನಿಧ್ಯಗಳು, ನಾವು ಜಾಗ ತಗೊಳ್ಳುವಾಗ ಮೊದಲಾಗಿ ಪ್ರಶ್ನೆ ಚಿಂತನೆ ಮಾಡ್ತೇವೆ, ಇದು ಜಾಗ ನಮಗೆ ಆಗ್ಬೋದಾ ಬೇಡವಾ ಅಂತೇಳಿ. ಆಗ ನಮಗೆ ಪ್ರಶ್ನೆ ಚಿಂತನೆ ಮಾಡುವಾಗ ಕಂಡು ಬಂದದ್ದು ಇಲ್ಲಿ ಒಂದು ನಾಗರಕ್ತೇಶ್ವರಿ ಮತ್ತೆ ನಿಮ್ಮದು ಗುಳಿಗ ಸ್ಥಾನ ಒಂದು ಶಿಥಿಲಾವಸ್ಥೆ ಇದ್ದದ್ದು. ಅದಕ್ಕೆ ನಾವು ಪ್ರಶ್ನೆ ಚಿಂತಕವನ್ನು ಮಾಡುವಾಗ ಅದನ್ನು ನೀವು ಆದಷ್ಟು ಬೇಗ ಅದಕ್ಕೆ ಆಲಯ ಕಟ್ಟಬೇಕು, ರಕ್ತೇಶ್ವರಿ ತಾಣ ಆಗ್ಬೇಕು ಅಂತ ಹೇಳಿದ್ರು. ಅದರ ಪ್ರಕಾರ ನಾವು ಗುರು ಹಿರಿಯರ ಹತ್ರ ಕೇಳಿಕೊಂಡು ಅದರ ಪ್ರಕಾರ ನಾವು ಮಾಡಿದ್ದೇವೆ. ನಾಗರಕ್ತೇಶ್ವರಿ ಅಂತ ಹೇಳುವಂತದ್ದು ಪ್ರತಿಷ್ಠಾನ. ಇಲ್ಲಿ 11 ಮಂದಿ ಟ್ರಸ್ಟ್ ನಾವು ಮಾಡಿ 11 ಮಂದಿ ಸದಸ್ಯ ಇದ್ದೇವೆ. ಅದರ ಸಂಚಾಲಕವನ್ನು ನಾನು ಮಾಡ್ತಿದ್ದೇನೆ. ಡಾಕ್ಟರ್ ರಾಮೋಹನ್ ಅವರು ಅಧ್ಯಕ್ಷತೆಯಲ್ಲಿ ನಿರ್ವಹಿಸುತ್ತಿದ್ದಾರೆ. ಮತ್ತೆ ಊರಿನವರ ಸಹಕಾರ ಇದೆಲ್ಲ ಆಗ್ಲಿಕ್ಕೆ ಸಾಧ್ಯ ಅಂತ ಹೇಳ್ತೇನೆ. ಸರ್, ಇನ್ನು ಯಾವುದೆಲ್ಲ ಪೂಜಾ ವಿಧಾನಗಳೆಲ್ಲ ಇದೆ ಮೇಡಮ್? ಪೂಜಾ ವಿಧಾನ ನಮ್ಮ ಜೋಯಿಸರಿದ್ದಾಗೆ ತುಂಬಾ ನಮೂನೆ ಪೂಜೆಗಳಿದೆ. ಈಗ ಮೊದಲು ನಾವು ಅದನ್ನು ಬಾಳೆ ಎಲೆಯಲ್ಲಿ ಇಟ್ಟುಕೊಂಡಿದ್ದೇವೆ ಎಲ್ಲ ಸಾನ್ನಿಧ್ಯವನ್ನು. ಅದರ ಪ್ರಕಾರ ನಾವೀಗ ಇವತ್ತು ಜೀರ್ಣೋದ್ಧಾರ ಆಗಿ ಪುನರ್ ಪ್ರತಿಷ್ಠೆ ಅಂತ ಹೇಳ್ತೇವೆ. ಅದನ್ನು ಇವತ್ತು ನಾಳೆ ನಾವು ಇಲ್ಲಿ ಮಾಡ್ಲಿಕ್ಕಿದ್ದಾರೆ. ವೈದಿಕ ವಿಧಾನ ಪ್ರಕಾರ ನಾವು ಮಾಡ್ತೇವೆ. ಎಷ್ಟು ದಿನಗಳ ಕಾಲ ನಡೀತದೆ? ಇವತ್ತು ಮತ್ತೆ ನಾಳೆ 2 ದಿನ ಇರ್ತದೆ. ಶ್ರೀಮಾ ಥೀಮ್ ಪಾರ್ಕ್ ಅಲ್ಲಿ ಏನೆಲ್ಲ ಬರ್ತಾ ಇದೆ ಸರ್, ಮತ್ತೆ ಇದು ಎಲ್ಲಿ ಲೊಕೇಟ್ ಆಗಿದೆ? ಮೇಡಮ್, ಇದು ಶ್ರೀಮಾ ಥೀಮ್ ಪಾರ್ಕ್ ಅಂತ ಹೇಳುವಂತದ್ದು ಈಗ ನಮ್ಮ ಡಾಕ್ಯುಮೆಂಟ್ ಸ್ಟೇಜ್ ಅಲ್ಲಿ ಇದೆ. ಇದರಲ್ಲಿ ನಾವು ಇದೊಂದು ಟೌನ್ಶಿಪ್ನ ಉತ್ತಮವಾದಂತ ರೀತಿಯಲ್ಲಿ ಪುತ್ತೂರು ಜನತೆಗೆ ನಾವು ಕೊಡ್ಬೇಕಂತ ಹೇಳಿ ನಮ್ಮ ಆಶಯ. ಅದರ ಪ್ರಕಾರ ಇದರಲ್ಲಿ ಹೊಸತಾಗಿ ಅಂತ ಒಂದು ಸುಂದರವಾದ ಪಾರ್ಕ್, ಸ್ವಿಮ್ಮಿಂಗ್ ಪೂಲ್ ಮತ್ತೆ ಆಟದ ಮೈದಾನ ಎಲ್ಲವನ್ನೂ ಒಳಗೊಂಡಿದೆ. ನಾವು ಇದನ್ನು ಪುತ್ತೂರು ಜನತೆಗೆ ಉತ್ತಮ ರೀತಿಯಲ್ಲಿ ವ್ಯವಸ್ಥಿತ ರೀತಿಯಲ್ಲಿ ನಾವು ಕೊಡ್ಬೇಕಂತೇಳಿ ನಾವು ಎಲ್ಲರೂ ಇದ್ದೇವೆ, ಅದರ ಹಿಂದೆ ಇದ್ದೇವೆ.
ಸರ್, ಇನ್ನು ಯುವರ್ ಪ್ರಾಪರ್ಟೀಸ್ ಇಂದ ಸುಮಾರು ಪುತ್ತೂರಿನ ಜನತೆಗೆ ಒಳ್ಳೇದೇ ಆಗಿದೆ, ಇನ್ನೂ ಕೂಡ ಒಳ್ಳೇದೇ ಆಗ್ಲಿ ಅಂತ ಹೇಳಿ ನಾವು ಬಯಸ್ತೇವೆ ಸರ್. ಧನ್ಯವಾದಗಳು. ನೋಡಿದ್ರಲ್ಲ ಯಾವ ರೀತಿಯಾದಂತಹ ಪೂಜಾ ವಿಧಿವಿಧಾನಗಳೆಲ್ಲ ನಡೀತು ಅನ್ನುವಂಥದ್ದು ನಾನ್ ನಿಮ್ಗೆ ತೋರಿಸಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಝೂಮ್ ಇನ್ ಟಿವಿ, ಸದಾ ನಿಮ್ಮೊಂದಿಗೆ.